ಎಕ್ಸೈಟ್ಮೆಂಟ್ಗಿಂತ ಐ ಥಿಂಕ್ ನನಗೆ ಗಾಬರಿ ಜಾಸ್ತಿ. ಜನದ ಮುಂದೆ ನಾನು ಮಾತಾಡ್ತಿರೋದು ಅಂದರೆ ಖುಷಿಯಾಗಿ ಮಾತಾಡ್ತೀನಿ. ಇವತ್ತು ಯಾಕೋ ಜೀವ ಡಗ್ಡಗ್ ಅಂತಿದೆ ನೀವೆಲ್ಲರೂ ಮುಂದೆ ಮಾತಾಡೋಕ್ಕೆ. ಬಟ್ ತುಂಬ ಖುಷಿ ಆಯಿತು ನೀವೆಲ್ಲರೂ ಇವತ್ತು ಬಂದಿದ್ದಕ್ಕೆ. ನಮ್ಮ ಕಡೆಯಿಂದ ಲೇಟ್ ಆಯಿತು, ಐ ಆಮ್ ವೆರಿ ಸಾರಿ ಟೀಮಿಂದ ನೀವು ಕಾಯ್ಬೇಕಾಯ್ತು ಅಂತ. ಬಟ್ ಐ ಹೋಪ್ ಇಟ್ಸ್ ಗೋಯಿಂಗ್ ವೆಲ್. ನಮ್ಮದು ಸಾಂಗ್ ನೋಡಿದ್ರಿ ನೀವು. ನಿಮ್ಮನ್ನು ನಾನು ಕೇಳಬೇಕಾಗಿದೆ, ಸಾಂಗ್ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆಯ್ತಾ? ಮೇನ್ ಥಿಂಗ್ ಏನಂದ್ರೆ ಕಾನ್ಸೆಪ್ಟ್ ಮಾಡಿರೋದೇ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋದು. ಸೊ ಹಾಗಾಗಿ ನಾನು ಲಿರಿಕಲ್ ವಿಡಿಯೋ ಆಗಿ ಮಾಡಿದ್ದು. ಸೊ ಸಿನಿಮಾ ನಂತರ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗ್ತದೆ. ಇದು ಟೀಸರ್ ಅಲ್ಲಿ ಗೊತ್ತಾಗುತ್ತೆ ನನ್ನ ಪಾತ್ರ ಬಂದು ಡಾಕ್ಟರ್ ಅಂತ. ಸೊ ಹೆಂಗ್ ಹೇಳಿ ಪಾತ್ರದ ಬಗ್ಗೆ? ನಿಮ್ ಕ್ಯಾರೆಕ್ಟರ್ ಹೆಸರೇನು? ಕ್ಯಾರೆಕ್ಟರ್ ಹೆಸರು ಲೀಶಾ ಫರ್ನಾಂಡಿಸ್ ಅಂತ. ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ತೀನಿ. ಬಿಕಾಸ್ ಅವಳು ಈ ಕ್ಯಾರೆಕ್ಟರ್ನ ಸರ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅವಳಿಗೆ ತುಂಬಾ ಪೊಟೆನ್ಷಿಯಲ್ ಇದೆ ಅನ್ನಿಸ್ತು. ಅಂಡ್ ಈ ಸಿನಿಮಾದಲ್ಲಿ ನಾನು ಮತ್ತೆ ರಿಷಾ ಇಬ್ರು ಇರೋದ್ರಿಂದ ಸ್ವಲ್ಪ ಸ್ಕ್ರೀನ್ ಟೈಮ್ ಶೇರ್ ಆಗುತ್ತೆ. ಆದ್ರೂ ಕೂಡ ಐ ಫೀಲ್ ಇನ್ಸ್ಪೈಟ್ ಆಫ್ ದ್ಯಾಟ್ ಕ್ಯಾರೆಕ್ಟರ್ ತುಂಬಾ ಪವರ್ ಇದೆ, ಪೊಟೆನ್ಷಿಯಲ್ ಇದೆ ಅಂತಾನೆ ನಾನು ಇದನ್ನ ಒಪ್ಕೊಂಡಿದ್ದು. ನನಗೆ ತುಂಬಾ ಖುಷಿ ಏನಂದ್ರೆ ಸರ್ರು ಎಷ್ಟು ಹೊಸಬ್ರಿಗೆ ಈ ಒಂದು ಸಿನಿಮಾ ಮೂಲಕ ಚಾನ್ಸ್ ಕೊಟ್ಟಿದ್ದಾರೆ ಅಂತ. ನಾನು ಮತ್ತೆ ವಿಶ್ವಿ ಇಬ್ರು ಆಕ್ಚುಲಿ ಸೇಮ್ ಕಾಲೇಜಲ್ಲಿ ಓದಿದ್ದು. ಅಂಡ್ ವಿ ಯೂಸ್ ಟು ಥಿಂಕ್ ನಮಗೆ ಇಂಡಸ್ಟ್ರಿಗೆ ಬರಕ್ ಆಗುತ್ತಾ ಇಲ್ವಾ. ವಿ ಹ್ಯಾಡ್ ಸೋ ಮೆನಿ ಡ್ರೀಮ್ಸ್ ಗೊತ್ತಾ. ಅಂಡ್ ಇಟ್ಸ್ ವೆರಿ ಸ್ಪೆಷಲ್ ಫಾರ್ ಮೀ ದಟ್ ನಾವಿಬ್ರು ಒಂದೇ ಸ್ಟೇಜಲ್ಲಿ ಕೂತಿದ್ದೀವಿ ಇವತ್ತು. ಅಂಡ್ ಹಾರ್ಟ್ಫುಲಿ ಐ ಹ್ಯಾವ್ ಟು ಸೇ ಥ್ಯಾಂಕ್ಸ್ ಟು ಯು ಸರ್. ನಿಮ್ಮ ಡೆಬ್ಯೂ ಸಿನಿಮಾದಲ್ಲಿ ನೀವು ನಮ್ಮೆಲ್ರಿಗೂ ಒಂದು ಚಾನ್ಸ್ ಕೊಟ್ಟಿದ್ದೀರಾ. ನಮ್ಮಲ್ಲಿ ನೀವು ಭರವಸೆ ಇಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂದರೆ ಐ ಆಮ್ ವೆರಿ ಗ್ರೇಟ್ಫುಲ್. ನಮ್ಮ ಸಿನಿಮಾದಲ್ಲಿ ಇಲ್ಲಿ ಪೋಸ್ಟರ್ ಅಲ್ಲಿ ಕಾಣೋ ಥರ 2 ಶೇಡ್ ಇದೆ. ಶೇಡ್ಸ್ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲ, ಬಿಕಾಸ್ ಅವ್ರು ಬೈದ್ಬಿಡ್ತಾರೆ. ಅದು ನೀವು ಸಿನಿಮಾ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ಬಟ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಕಾಂಟ್ರಾಸ್ಟ್ ಇದೆ ಒಂದಕ್ಕೂ ಮತ್ತೆ ಇನ್ನೊಂದಕ್ಕೂ. ಇಲ್ಲಿ ಸರ್ ಮುಖದಲ್ಲೇ ಗೊತ್ತಾಗುತ್ತೆ ಅನ್ಸುತ್ತೆ ಇಲ್ಲಿ ಆಸ್ಟಿನ್ ಹೇಗಿದ್ದಾನೆ ನೋಡಿ. ಸೊ ಆಸ್ಟಿನ್ ಈ ತರ ಇರೋವಾಗ ಲೀಶಾ ಎಂಟ್ರಿ ಕೊಡ್ತಾಳೆ. ಅಂಡ್ ಐ ಥಿಂಕ್ ದಟ್ ಇಸ್ ದ ಬ್ಯೂಟಿಫುಲ್ ಪಾರ್ಟ್ ಆಫ್ ಮೈ ಕ್ಯಾರೆಕ್ಟರ್. ನನ್ನ ಸಾಂಗು ಬಂದಿದೆಯಲ್ಲ ಈ ಭರವಸೆ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್. ಅಂಡ್ ಅದರಲ್ಲೂ ಲಿರಿಕ್ಸ್ ಕೂಡ ಹಾಗೆ ಇರೋದು, ನಾವೆಂದಿಗೂ ಸಾಗಲಿ ಈ ಭರವಸೆ ಬೆಳಕಲಿ ಅಂತ. ಸೊ ಅದೇ ತರ ಇದೆ ಕ್ಯಾರೆಕ್ಟರು. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದ್ರೆ ಆ 2 ಲೈನಲ್ಲೇ ನಾನು ಕನ್ವೆ ಮಾಡ್ಬೋದು. ತುಂಬಾ ಬೆಟ್ಟದ ಹೂ ಅನ್ನೋದೊಂದು ಸುವರ್ಣದಲ್ಲಿ ಬರ್ತಿತ್ತು, ಅದ್ರಲ್ಲಿ ಮಾಡಿದ್ದೀನಿ. ರೀಸೆಂಟ್ ಆಗಿ ಲಕ್ಷ್ಮೀ ನಿವಾಸ ಅನ್ನೋದೊಂದು ಝೀನಲ್ಲಿ ಬರ್ತಿದೆ, ಅದ್ರಲ್ಲಿ ಮಾಡಿದ್ದೆ. ನಮ್ಮನೆ ಯುವರಾಣಿ ಮಾಡಿದ್ದೀನಿ, ಮನಸಾರೆ ಮಾಡಿದ್ದೀನಿ. ಗೊತ್ತಾಯ್ತು ಸರ್, ನೀನ್ ಕೇಳ್ತೀರಾ ಅಂದ್ರೆ ನೀವು ನೋಡಿಲ್ಲ ಅಂತ. ನೋಡಿರೋ ಟಕ್ ಅಂತ ಹೇಳ್ಬಿಡ್ತಾರೆ. 2 ಡಿಫ್ರೆಂಟ್ ವೇರಿಯೇಷನ್ ಅಲ್ಲೂ. ಆಕ್ಚುಲಿ ಆ ಥರ ಏನೋ ರೀಸನ್ಸ್ ಏನು ಇಟ್ಕೊಂಡಿಲ್ಲ. ಚರ್ಚಿಗೆ ನಾನು ಈಗ ನಾವು ಹೇಗೆ ಈಗ ಎಕ್ಸಾಂಪಲ್ ನಾನು ಹಿಂದೂ ಆಗಿದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಆಸ್ಟಿನ್ ಆಗಿದ್ದೀನಿ ನಾನು ಚರ್ಚ್ಗೆ ಹೋಗ್ತೀನಿ ಅಷ್ಟೇ. ನಾವು ಅದನ್ನೇ ಕೇಳ್ತಿರೋದು ಕ್ರಿಶ್ಚಿಯಾನಿಟಿ ಏನಾಯಿತು ಅಂತ. ನೀವು ಏನಾರು ಇಟ್ಕೊಳ್ಳಿ ಬರೋಲ್ಲ. ಕ್ರಿಶ್ಚಿಯಾನಿಟಿ ಕ್ರಿಶ್ಚಿಯನ್ ಬಗ್ಗೆನೇ ಮಾಡ್ತೀವಿ. ಎಕ್ಸಾಕ್ಟ್ಲಿ ಕಂಪ್ಲೀಟ್ ಕ್ರಿಶ್ಚಿಯನ್ಸ್ ಇರ್ತಾರೆ ಎಲ್ಲರೂ ಎಲ್ಲ ಕ್ಯಾರೆಕ್ಟರ್ ಎಲ್ಲ ಪಾತ್ರಗಳು ಕ್ರಿಶ್ಚಿಯನ್ಸ್. ನೋ ಆಮೇಲೆ ಹಿಂದೂ ಅಯ್ಯರ್ ರಿಯಲ್ ಇನ್ಸಿಡೆಂಟ್ ಕತೆ ಇಲ್ಲ ಸರ್, ನಾನೇ ಬರೆದಿರೋ ಕತೆ. ಎಲ್ಲೂ ರಿಯಲ್ ಇನ್ಸಿಡೆಂಟ್ ಆಗಿರ್ಬೋದು ಲೈನ್ ಎಲ್ಲಿಂದ ನಾವು ತೊಗೊಂಡಿರೋದು ಯಾವುದೂ ಅಲ್ಲ. ಒಂದು ಲೈನ್ ಎಳ್ಕೊಂಡು ನಾವು ಮಾಡೋದು. ಅದೇ ಪ್ಲಸ್ ಪಾಯಿಂಟ್ ಅಲ್ವಾ ಈಗ ನಮ್ಮ ಸಿನಿಮಾಯಿಂದ. ಸೊ ಹಾಗಾಗಿ ಅದು ಒಂದು ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು. ಪ್ರಕೃತಿ ಮಾತಾಡ್ತಾ ಇದ್ರು. ಟೀಸರ್ ನೋಡಿದ್ದೀರಾ, ಈಗ 3 ಸಾಂಗ್ ನೋಡಿದ್ದೀರಾ. ಸೊ ನಿಮ್ಮ ಅನಿಸಿಕೆ ನನಗೆ ತುಂಬ ಅಂದರೆ ಬೇಕು. ಆ್ಯಂಡ್ ಇದು ನನ್ನ ಮೊದಲನೇ ಪ್ರಯತ್ನ, ಡೆಬ್ಯೂ ಸಿನಿಮಾ. 13 ವರ್ಷಗಳ ನಂತರ ನಾನು ಸಿನಿಮಾ ರಂಗದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ 13 ವರ್ಷ ಆದ ನಂತರ ನನ್ನ ಡೆಬ್ಯೂ ಪ್ರಾಜೆಕ್ಟ್ ಇದು. ಆಸ್ ಎ ಡೈರೆಕ್ಟರ್, ಆಸ್ ಎ ಆರ್ಟಿಸ್ಟ್, ಆಸ್ ಎ ಪ್ರೊಡ್ಯೂಸರ್. ಸೊ ಇಟ್ಸ್ ಎ ಆಸ್ಟಿನ್ ಮಹಾನ್ ಮೌನ ಅನ್ನೋದು ಒಂದು ಇಟ್ಸ್ ಎ ಲವ್ ಸ್ಟೋರಿ. ಆ್ಯಂಡ್ ಪ್ಯೂರ್ ಲವ್ ಸ್ಟೋರಿ, ಎಮೋಷ್ನಲ್ ಲವ್ ಸ್ಟೋರಿ. ಆ್ಯಂಡ್ ಹೋಗ್ತಾ ಹೋಗ್ತಾ ಫಿನಿಶಿಂಗು ಇದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಫಿನಿಶ್ ಆಗುತ್ತೆ. ಸೊ
ರಿಷಾ ಅವರು ಹಾಗೆ ಪ್ರಕೃತಿ ಅವರು ಇದರಲ್ಲಿ ಮೇನ್ ಇಬ್ಬರು ಲೀಡ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ರಿಷಾ ಅವ್ರದ್ದು ಸತತ ಮೂರು ಇಲ್ಲ 4ನೇ ಪ್ರಾಜೆಕ್ಟು ಆ್ಯಂಡ್ ಪ್ರಕೃತಿ ಅವ್ರದ್ದು ಮೊದಲನೇ ಪ್ರಾಜೆಕ್ಟು. ಆ್ಯಂಡ್ ಆಸ್ಟಿನ್ ಅನ್ನೋದು ಒಂದು ಕ್ಯಾರೆಕ್ಟರ್ ಹೆಸರು. ಆಸ್ಟಿನ್ ಅನ್ನೋದು ಹೀರೋ ಹೆಸರು. ಕಂಪ್ಲೀಟ್ ಇಟ್ಸ್ ಎ ಮಹಾನ್ ಮೌನ ಅಂದರೆ ಇದು ಕಂಪ್ಲೀಟ್ ಸೈಲೆನ್ಸ್ ಅಂತ. ಸೈಲೆನ್ಸ್ ಇನ್ ದ ಸೆನ್ಸ್ ಅದು ಸಿನಿಮಾದಲ್ಲಿ ಆ ಪಾತ್ರ ನಿಮಗೆ ನೋಡಿದಾಗ ಗೊತ್ತಾಗುತ್ತೆ ಏನಕ್ಕೆ ಅದು ಕಂಪ್ಲೀಟ್ ಸೈಲೆನ್ಸ್, ಮಹಾನ್ ಮೌನ ಅನ್ನೋದು ಏನಕ್ಕೆ ಇಟ್ಟಿದ್ದೀನಿ ಅನ್ನೋದು ನಿಮಗೆ ಅಲ್ಲಿ ಅರ್ಥ ಆಗುತ್ತೆ. ಏನು ಕ್ರಿಶ್ಚಿಯನ್ ಅನ್ನೋದು ಬರಲ್ಲ, ಇಟ್ಸ್ ಕಂಟೆಂಟ್ ಅಷ್ಟೇ. ಕಂಟೆಂಟ್ ಯಾವುದೇ ಜಾತಿ ಧರ್ಮ ಎಲ್ಲೂ ಅರ್ಥ ಇಲ್ಲ. ಇಟ್ಸ್ ಓನ್ಲಿ ಆಸ್ಟಿನ್ ಅನ್ನೋದು ಒಂದು ಕ್ಯಾರೆಕ್ಟರ್ ಹೆಸರು. ಇಫ್ ಇನ್ ಕೇಸ್ ನಾನು ವಿನಯ್ ಅಂತ ಹೇಳಿದ್ರೆ ವಿನಯನ ಮಹಾನ್ ಮೌನ ಅಂತ ಹೇಳ್ತಾ ಇದ್ದೆ. ಬಟ್ ಆಸ್ಟಿನ್ ಅನ್ನೋದ್ರಿಂದ ಆಸ್ಟಿನ್ ಮಹಾನ್ ಮೌನ. ಇಟ್ಸ್ ಕ್ಯಾರೆಕ್ಟರ್. ಮೂಲ ಕಥೆ ಕಲ್ಪನೆ ನಿಮ್ದೇನಾ? ಕಂಪ್ಲೀಟ್ ನಮ್ದೆ. ಸ್ಟೋರೀಸ್, ಡೈಲಾಗ್, ಡೈರೆಕ್ಷನ್ ಎಲ್ಲ ಕಂಪ್ಲೀಟ್. ಮಹಾನ್ ಮೌನ ಅಂದ್ರೆ ಇಟ್ಸ್ ಎ ಸೈಲೆನ್ಸ್, ಕಂಪ್ಲೀಟ್ ಸೈಲೆನ್ಸ್ ಆಗುತ್ತೆ. ಯಾವಾಗ ಆಗುತ್ತೆ ಅನ್ನೋದೇ ಮೇನ್ ಇಂಪಾರ್ಟೆಂಟ್. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅದು ಕಥೆಯಲ್ಲಿ ಗೊತ್ತಾಗುತ್ತೆ. ಇಟ್ಸ್ ನಾಟ್ ಅಬೌಟ್ ಟ್ರಯಾಂಗಲ್ ಲವ್ ಸ್ಟೋರಿ. ಫಸ್ಟ್ ಅಂದ್ರೆ ನೀವು ಇದ್ರ ಬಗ್ಗೆ ಜಾಸ್ತಿ ಹೇಳಕ್ ಆಗೋದಿಲ್ಲ, ಬಟ್ ನೀವು ನೋಡಿದ್ರೇನೆ ಗೊತ್ತಾಗತ್ತೆ. ಬಟ್ ಇದರಲ್ಲಿ 2 ಶೇಡ್ ಬರುತ್ತೆ, ಅದು ಮಾತ್ರ ನಾನು ನಿಮಗೆ ಹೇಳೋದಿಲ್ಲ. ಟೈಟಲ್ ಇಷ್ಟೊಂದು ಕಷ್ಟ ಇದೆ ಪ್ರೊನೌನ್ಸ್ ಮಾಡೋದಕ್ಕೆ ಅಂತಂದ್ರೆ ಬೇರೆಯವ್ರಿಗೆ ಹೇಳೋದಕ್ಕೆ ಸಾಧ್ಯ ಅಂದ್ರೆ ಆ ಟೈಟಲ್ ಹೇಳೋದಕ್ಕಿಂತ ಸುಮ್ಮನೆ ಇರೋದೇ ಬೆಟರ್ ಅಂತ ಸುಮ್ಮನೆ ಆಗ್ಬಿಡ್ತಾರೆ ಆಡಿಯನ್ಸ್. ಓಕೆ, ಇಷ್ಟು ತುಂಬಾ ಪ್ರೊನೌನ್ಸಿಯೇಷನ್ ತುಂಬಾ ಟಫ್ ಇದೆ ಟೈಟಲ್. ಟಫ್ ಇದ್ರೆ ಈಗ ಮಹಾನ್ ಮೌನ, ಆಸ್ಟಿನ್ನ ಮಹಾನ್ ಮೌನ, ಅದು ಕಂಪ್ಲೀಟ್ ಸೈಲೆನ್ಸ್ ಅನ್ನೋ ಪದಕ್ಕೆ ಮಹಾನ್ ಮೌನನೇ ಅರ್ಥ. ಅದಕ್ಕೆ ಬರೀ ಮೌನ ಅಂತ ಇಡಕ್ಕಾಗಲ್ಲ. ಓದೋದಕ್ಕೂ ಅರ್ಥ ಆಗ್ತಿಲ್ಲ. ನೀವು ಇಲ್ಲಿ ಹೇಳಿದ್ರೆ ಟೈಟಲ್ ಏನಂತ ಗೊತ್ತಾಗಿತ್ತು. ಇಷ್ಟು ಕಷ್ಟ ಇದ್ರೆ ಈಗ ನಾನು ಇನ್ನೊಬ್ರ ಹತ್ರ ಮಾತಾಡ್ತೀನಿ ಅನ್ಕೊಳ್ಳಿ, ಆ ಟೈಟಲ್ ಹೇಳಕ್ ಕಷ್ಟ ಆಗಿದ್ರೆ ನಾನು ಆ ಸಿನಿಮಾ ಬಗ್ಗೆನೇ ಮಾತಾಡಲ್ಲ, ಅಷ್ಟು ಟಫ್ ಇದೆ. ನೋಡಿದ್ಮೇಲೆ ಏನು ಅಂತಾನೆ ಅರ್ಥ ಆಗ್ಲಿಲ್ಲ. ಸ್ಟೇಜ್ ಮೇಲೆ ಆಂಕರ್ ಪ್ರೊನೌನ್ಸ್ ಮಾಡಿದಾದ್ಮೇಲೆ ಓಕೆ ಆಸ್ಟಿನ್ ಮಹಾನ್ ಮೌನನ ಅಂತ ಅನ್ನಿಸ್ತು. ಆಸ್ಟಿನ್ ಮೂವಿ ಅಂತ ಹೇಳ್ಬೋದು ಬೇಕಾದ್ರೆ. ಸಿನಿಮಾ ಮಾತಾಡುತ್ತೆ ರಿಲೀಸ್ ಆಗಿದೆ 13 ವರ್ಷದ ಹಿಂದೆ ಆಕ್ಚುಲಿ ಬಂದು. ನಾನು ಬೇಸಿಕಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿದ ನಂತರ ನಾನು ಶಾರ್ಟ್ ಫಿಲಮ್ಸ್ ಮಾಡ್ಕೊಂಡು ಬಂದೆ. ಸೊ ಶಾರ್ಟ್ ಫಿಲಮ್ಸ್ ಆದ ನಂತರ ಕಮರ್ಷಿಯಲ್ ಮೂವೀಸಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸುಮಾರು ಮೂವೀಸ್ಗೆ ಕೆಲಸ ಮಾಡಿದೆ. ಅಪ್ಪು ಸರ್ ಜೊತೆ ಚಕ್ರವ್ಯೂಹದಲ್ಲೇ ಅಸೋಸಿಯೇಟ್ ಆಗಿ ಮಾಡಿದ್ದೆ. ಸೊ ಅದಾದ ನಂತರ ಈಗ ಆಲ್ಬಮ್ ಸಾಂಗು, ಡಾಕ್ಯುಮೆಂಟ್ರಿ ಸುಮಾರು 14-15 ಪ್ರಾಜೆಕ್ಟ್ಸ್ ಮಾಡಿದ್ದೀನಿ. ಸೊ ಇದಾದ ನಂತರನೇ ಇವಾಗ ಇದು ನನ್ನ ಡೆಬ್ಯೂ ಪ್ರಾಜೆಕ್ಟ್. ಈಗ ಬೇರೆ ಕಲಾವಿದರು ಇದ್ದಾರೆ, ಯಾಕೆ ಬಂದಿಲ್ಲ ಅನ್ನೋದಕ್ಕಿಂತ ನಾನು ಇದು ಜಸ್ಟ್ ಒಂದು ನಮ್ಮ ಮೇನ್ ಲೀಡ್ ಮಾತ್ರ ಕರೆದಿರೋದು. ಬೇರೆ ಕಲಾವಿದರಿಗೆ ಟ್ರೈಲರ್ ಲಾಂಚಲ್ಲಿ ದೊಡ್ಡ ಇವೆಂಟ್ ಮಾಡ್ತೀವಿ, ಅವಾಗ ಎಲ್ಲರೂ ಬರ್ತಾರೆ. ಇಡೀ ಟೀಮು ಕಂಪ್ಲೀಟ್ ಎಲ್ಲ ತರಂಗಣ ಎಲ್ಲರೂ ಇರ್ತಾರೆ. ಸೊ ಏನ್ ಹೇಳ್ತೀರಿ ಆಸ್ಟಿನ್ನ ಮಹಾನ್ ಮೌನದ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ನನ್ನ ವಾಯ್ಸ್ ಇಷ್ಟ ಇರೋದು ಹೊಟ್ಟೋಗ್ಬಿಟ್ಟಿದೆ, ಕೇಳಿಸ್ತಾ ಇದ್ರೆ ವೆಲ್ ಅಂಡ್ ಫೈನ್. ನಾನು ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟ್. ನಾನು ಈ ಸಿನಿಮಾನ ಒಪ್ಕೊಳ್ಳೋಕ್ಕಿಂತ ಮುಂಚೆ ಆಲ್ರೆಡಿ ನಂದು 2 ಸಿನಿಮಾ ರಿಲೀಸ್ ಆಗಿತ್ತು. ಅದ್ರಲ್ಲಿ 1 ಸಿನಿಮಾ ಸಣ್ಣಗೆ ಹೋಗಿತ್ತು. ಎವ್ರಿವನ್ ಆರ್ ವೆರಿ ನ್ಯೂ ನಾನು ಈ ಸಿನಿಮಾ ಕೆಲಸ ಮಾಡಬೇಕಾದ್ರೆ. ಬಟ್ ವೈ ನಾನು ಇದನ್ನ ಒಪ್ಕೊಂಡೆ ಅಂತ ಹೇಳಿದ್ರೆ, ಆಸ್ಟಿನ್ ಅನ್ನೋ ಮೂವಿ, ಎಸ್ಪೆಷಲಿ ಆಸ್ಟಿನ್ನ ಮಹಾನ್ ಮೌನ ಅಂತ ಕೇಳಿದಾಗ ನನ್ನ ಕ್ವೆಶನ್ ಹಿಂಗೆ ಇತ್ತು ಸೇಮ್. ಯಾಕೆ ಸರ್ ಟೈಟಲ್ ಇಷ್ಟು ದೊಡ್ಡದಿದೆ, ತುಂಬಾ ಕಷ್ಟ ಆಗ್ಬೋದು ಜನಕ್ಕೆ ಟೈಟಲ್ ಹೇಳಕ್ಕೆ ಅಂತ ಹೇಳಿ. ಅವ್ರು ಅವಾಗ ಸ್ಟೋರಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಮೇ ಬಿ ನನ್ನ ಒಂದು 3 ಸತಿ ಮೀಟ್ ಮಾಡಿದ್ದಾರೆ ಅನ್ಸುತ್ತೆ ಈ ಸಿನಿಮಾ ಸ್ಟೋರಿಗೆ. ಆ್ಯಂಡ್ ಸ್ಪೆಷಲಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಇರಬೇಕು. ನಾನು ನೋಡ್ತಿದ್ದಂಗೆ ಬೇರೆ ಸಿನಿಮಾದಲ್ಲೆಲ್ಲ ಆಲ್ಮೋಸ್ಟ್ ಗ್ಲಾಮರಸ್ ಆಗಿ ಬೋಲ್ಡ್ ಕ್ಯಾರೆಕ್ಟರ್ಸ್ ಆ ಥರ ಮಾಡಿದ್ದೀನಿ. ಮೇ ಬಿ ಈ ಥರ ಕ್ಯಾರೆಕ್ಟರ್ ಈ ಸಿನಿಮಾ ಮಾಡಿರೋದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಈ ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ. ಮೇ ಬಿ ಫರ್ದರ್ ಡೈರೆಕ್ಟರ್ಸ್ ಈ ಕ್ಯಾರೆಕ್ಟರ್ ಕೊಡ್ತಾ ಇದ್ರಾ ಇಲ್ವಾ ನನಗೆ ಗೊತ್ತಿಲ್ಲ. ತುಂಬ ಹೋಮ್ಲಿ ಕ್ಯಾರೆಕ್ಟರ್ ಇದೆ. ಜೊತೆಗೆ ಒಂದು ಕಂಪ್ಲೇಂಟ್ ಏನಂದ್ರೆ ತುಂಬಾ ಡಲ್ ಮಾಡಿದ್ದಾರೆ. ಹೇಳ್ತಾನೆ ಇದ್ದೆ ಅವ್ರಿಗೆ, ಸರ್ ಇಡೀ ಸಿನಿಮಾ ಯಾಕೆ ಇಷ್ಟು ಡಲ್ಲು, ಇರೋ ಮೇಕಪ್ 1% ಮೇಕಪ್ ಇಲ್ಲ, ಅದ್ರ ಜೊತೆಗೆ ಇನ್ನೂ ಡಾರ್ಕ್. ಅದ್ ಯಾಕೆ ಅಂತ ಅಂದ್ರೆ ಆ ಸ್ಟೋರಿ ಕಂಟೆಂಟ್ಗೆ ಅಂತ ಬಂದಾಗ ವಿ ಆರ್ ಆರ್ಟಿಸ್ಟ್. ಸೊ ಆ ಪಾತ್ರಕ್ಕೆ ಜೀವ ತುಂಬಬೇಕಾದ್ರೆ ಒಂದ್ ಮಾತು ಹೇಳ್ತಾ ಇದ್ರು, ನೋಡು ರಿಷಾ, ಈ ಸಿನಿಮಾ ಹೊರಗಡೆ ಬಂದ್ಮೇಲೆ ಜನ ನಿನ್ನ ರಿಷಾಗಿ ಎಷ್ಟು ಇಷ್ಟಪಡ್ತಾರೋ ಗೊತ್ತಿಲ್ಲ, ಜಾಸ್ಮಿನ್ ಆಗಂತೂ ತುಂಬಾ ಇಷ್ಟಪಡ್ತಾರೆ ಅಂತ ಈ ಹ್ಯಾವ್ ಪ್ರಾಮಿಸ್ಡ್ ಮೀ ದಟ್. ಸೊ ಪಾತ್ರ ಅಷ್ಟು ಚೆನ್ನಾಗಿದೆ. ಇಡೀ ಸಿನಿಮಾದಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ. ನಮ್ಮ ಸಿನಿಮಾ ಮೇ ಬಿ ಈ ಕ್ರಿಷಿಯಲ್ ಸ್ಟೇಜ್ ಅಲ್ಲಿ ಕನ್ನಡ ಒಂದು ಒಳ್ಳೆ ಸಿನಿಮಾ ಕೊಡ್ಬೋದು. ಜನರಿಗಂತೂ ತುಂಬಾನೇ ಇಷ್ಟ ಆಗತ್ತೆ. ಆ ಭರವಸೆ ನಾನು ಕೊಡ್ತೀನಿ. ನಾನು ಥಿಯೇಟರ್ ಆರ್ಟಿಸ್ಟ್ ಆಗಿ ಈ ಸಿನಿಮಾ
ನನ್ನ ಮನಸ್ಸಿಗೆ ತುಂಬ ಹತ್ರವಾದಂಥ ಸಿನಿಮಾ. ಸೊ ಐ ಆಮ್ ವೆರಿ ಹ್ಯಾಪಿ, ಜೊತೆಗೆ ಗ್ರೇಟ್ಫುಲ್ ಟು ಯು. ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಕೋಆರ್ಡಿನೇಟ್ ಮಾಡಿದ್ರು, ಶೂಟಿಂಗ್ ಎಲ್ಲ ತುಂಬ ಚೆನ್ನಾಗಾಯಿತು. ಹೋಪ್ಸೋ ಆಡಿಯನ್ಸ್ ಎಲ್ಲರೂ ಇಷ್ಟಪಡ್ತಾರೆ ಅಂತ. ಮೈಸೂರು ಕಲಾಭೂಮಿ. ಎಸ್. ಬೇರೆ ಏನಾದರೂ ಬಗ್ಗೆ? Hi, everyone, namaskara. First of all, thank you all for coming, spending time and coming here, watching our teaser and our songs. ಈ ನನಗೂ ಇದು ಮೊದಲನೇ ಪ್ರಾಜೆಕ್ಟ್ ಆ್ಯಂಡ್ ಇದು ಮಾಡುವಾಗ ತುಂಬ ಫ್ರೀಡಮ್ ಸಿಕ್ತು. ಒಂದೊಂದು ಹಾಡು while working on each song, there was a lot of freedom. He said, whatever you feel like you can experiment, and that's very rare. I think a lot of restrictions are so generally ಒಂದು ಫಿಲ್ಮ್ ಮಾಡುವಾಗ ತುಂಬ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಪ್ರೊಡ್ಯೂಸರ್ಸ್ ಒಪಿನಿಯನ್ಸ್ ಇರುತ್ತೆ, ಡೈರೆಕ್ಟರ್ಸ್ ಒಪಿನಿಯನ್ಸ್ ಬೇರೆ ಇರುತ್ತೆ, ಆಮೇಲೆ ಆ್ಯಕ್ಟರ್ಸ್ ಕೂಡ ಅವ್ರವ್ರ ಮ್ಯೂಸಿಕಲ್ ಒಪಿನಿಯನ್ಸ್ ಹೇಳ್ತಿರ್ತಾರೆ. ಸೊ ಈ ಪ್ರಾಜೆಕ್ಟಲ್ಲಿ ಒಂದು ಫುಲ್ ಫ್ರೀಡಮ್ ಥರ ಸಿಕ್ತು. ನಾನು ನನ್ನ ಥಾಟ್ಸ್, ಪ್ರಾಪರ್ಲಿ ನನ್ನ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡೋಕ್ಕಾಯಿತು. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಆಲ್ ದ ಸಾಂಗ್ಸ್ ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್ ಈಗ ಒಳ್ಳೆ ರೀಚ್ ಕೂಡ ಬಂದಿದೆ ಯೂಟ್ಯೂಬಲ್ಲಿ ಸಾಂಗ್ಸ್ಗೆ. ಆ್ಯಂಡ್ ಎಲ್ಲ ಸಿಂಗರ್ಸು ಬಂದು ತುಂಬ ಚೆನ್ನಾಗಿ ಆಡಿದ್ದಾರೆ. ಅವ್ರವ್ರ ಒಪಿನಿಯನ್ ಎಲ್ಲ ಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಕಮ್ ಔಟ್ ವೆಲ್. ಆ್ಯಂಡ್ ಬ್ಯಾಕ್ಗ್ರೌಂಡ್ಸ್ ಟೋಟ್ಲಿ 6 ಸಾಂಗ್ಸ್ ಇದೆ ಸರ್. ಈಗ ನಾವು 3 ಸಾಂಗ್ಸ್ ಕೇಳಿದ್ವಿ. ಆದಷ್ಟು ಬೇಗ ಇನ್ನು 3 ಸಾಂಗ್ಸ್ ಬಂದಿದೆ. ಕರೆಕ್ಟ್, ನಂದು ಇದು ಮೊದಲನೇ ಪಿಕ್ಚರ್. ಆ್ಯಂಡ್ ನಾನು ತುಂಬ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಅಸಿಸ್ಟ್ ಎಲ್ಲ ಮಾಡಿ ಈಗ ನಂದು ಮೊದಲನೇ ಪ್ರಾಜೆಕ್ಟ್ ಇದು. ಆ್ಯಂಡ್ BGM ಕೂಡ ತುಂಬ ಕೇರ್ ತಗೊಂಡು ಒಂದೊಂದು ಡೀಟೇಲ್ ಚೆನ್ನಾಗಿ ಬರಬೇಕು ಅಂತ ಒಂದು ಪ್ರಯತ್ನ ಇದ್ದಿದ್ದು. ಆ್ಯಂಡ್ ಥ್ಯಾಂಕ್ ಯು ಆಲ್ ಸೊ ಮಚ್. ಆ್ಯಂಡ್ ಸೊ ರೆಕಾರ್ಡಿಂಗ್ಸ್ ಎಲ್ಲ ಆಡಿಯೋಕ್ರಾಫ್ಟ್ ಸ್ಟುಡಿಯೋಸ್ ಎಲ್ಲ ಆಯಿತು, HSR. ಆ್ಯಂಡ್ ಸೊ ಮೋಸ್ಟ್ಲಿ ಒಂದು 2 ವೀಕ್ಸಲ್ಲಿ ರೆಕಾರ್ಡಿಂಗ್ಸ್ ಎಲ್ಲ ಆಯಿತು. ಬಟ್ ಕಂಪೋಸಿಷನ್ಸ್ ಎಲ್ಲ ಅದು ಇನ್ಸ್ಪಿರೇಷನ್ ಯಾವಾಗ ಬರುತ್ತೆ ಅಲ್ಲಿ ಟಕ್ ಅಂತ ಆಗ್ಬೋದು. 5 ಮಿನಿಟ್ಸಲ್ಲಿ ಒಂದು ಕಂಪೋಸಿಷನ್ ಆಯಿತು. ಇನ್ನೂ ಒಂದು ಕಂಪೋಸಿಷನ್ ಮಾಡೋಕ್ಕೆ ಒಂದು 2-3 ಡೇಸ್ ಕೂಡ ಆಯಿತು. ಸೊ ಕರೆಕ್ಟ್, ಇನ್ಸ್ಪಿರೇಷನ್ ಐಡಿಯಾಸ್ ಯಾವಾಗ ಬರುತ್ತೋ ಅದು ಟಕ್ ಅಂತ ಮಾಡಿಬಿಟ್ರೆ ಬೇಗ ಆಗುತ್ತೆ. ಸೊ ಆಸ್ಟಿನ್ ಬ್ರೇಕ್ಸ್ ಬ್ಯಾಡ್ ನೀವು ಕೇಳಿರೋ ಸಾಂಗ್, ಅದು ಆ್ಯಕ್ಚುಲಿ 5 to 7 ಮಿನಿಟ್ಸಲ್ಲಿ ಕಂಪೋಸ್ ಆಯಿತು, ಅಷ್ಟೇ ಆಯಿತು. ಆ್ಯಂಡ್ ಅದಾದಮೇಲೆ ಪ್ರೊಡಕ್ಷನ್, ಲೇಯರಿಂಗ್ ಅದೆಲ್ಲ ಆಯಿತು. ಬಟ್ ಬೇಸಿಕ್ ಟ್ಯೂನ್ 5 ಮಿನಿಟ್ಸಲ್ಲಿ ಬಂತು. ಸೊ ಬ್ರೇಕ್ ಡೌನ್ ಇದೆಯಾ? ಪಾತ್ರ ಬಂದು ಬಾಲರಾಜ್ ವಡಿ ಸರ್ ಮಾಡಿದ್ದಾರೆ. ಜಗಪ್ಪ ಇದ್ದಾರೆ, ವಿನೋದ್ ಗುಬ್ರಗಾಲ ಇದ್ದಾರೆ, ಸ್ವಾತಿ ಮೇಡಮ್ ಇದ್ದಾರೆ, ರಘುರಾಮನಕೊಪ್ಪ ಇದ್ದಾರೆ, ಪ್ರಕಾಶ್ ಶೆಟ್ಟ ಇದ್ದಾರೆ. ಮೇನ್ ಪಾತ್ರಗಳು ಇದ್ದಾರೆ. ಈಗ ಆ ಕಡೆ ಮಂಗಳೂರು ಕಡೆ ಮಂಗಳೂರು ಕಡೆ ಅನ್ನೋದಕ್ಕಿಂತ ಹೊನ್ನಾವರ ಸೈಡ್, ಆ ಬೀಚು, ಆ ಒಂದು ವಾತಾವರಣದಲ್ಲಿ ನಡೆಯುವಂಥ ಒಂದು ಫ್ಯಾಮಿಲಿ, ಅಲ್ಲಿರುವಂಥ ಒಂದು ಫ್ಯಾಮಿಲಿ ಹೇಗಿರುತ್ತೆ. ಆ್ಯಂಡ್ ಮೋರ್ ಓವರ್ ನನ್ನ ಶೇಡ್ ಹೇಗಿರುತ್ತೆ ಅಂದರೆ 25-30 ವರ್ಷದ ಹಿಂದೆ ಒಂದು ಬಾರ್ಡರ್ ಲೈನ್, ಒಂದು ತಂದೆ ಆಗಿರ್ಬೋದು, ಒಂದು ಫ್ಯಾಮಿಲಿ ಆಗಿರ್ಬೋದು, ನಡ್ಕೊಳ್ತಾ ಇದ್ದಿದ್ದಂಥ ಒಂದು ರೀತಿ ಇರುತ್ತೆ. ಸೊ ಅದನ್ನು ನಾನು ಇಲ್ಲಿ ಹೇಗೆ ಅಂದರೆ ಈಗಿರೋ ಜನ್ರೇಷನ್ಗೆ 25-30 ವರ್ಷದಿಂದದು ಯಾರು ಹೇಳ್ಕೊಡಲ್ಲ. ತಂದೆ ತಾಯಿ ಏನೋ ನಮ್ಮ ಟೈಮಲ್ಲಿ ಹಂಗಿತ್ತು, ನಮ್ದು ಹಿಂಗಿತ್ತು, ನೀವೆಲ್ಲ ಹಿಂಗಿದ್ದೀರಾ ಅಂತ ಹೇಳ್ಬೋದು ಅಷ್ಟೇ. ಬಟ್ ಅಲ್ಲಿರೋ 25 ವರ್ಷದಿಂದ ಏನೋ ಒಂದು ಫ್ಯಾಮಿಲಿಲಿ ಹೇಗಿರ್ತಾ ಇದ್ರು, ಆ ಒಂದು ಫ್ಯಾಮಿಲಿ ಆ ಒಂದು ಪೋರ್ಷನ್ ಒಂದಿರುತ್ತೆ. ಸೊ ಅದೇ 90sಲ್ಲೇ ಅದೇ 25 ವರ್ಷದಿಂದ ಇದ್ದಿದ್ದ ಇನ್ನೂ ಒಂದು ಫ್ಯಾಮಿಲಿ ಯಾವ ರೀತಿ ಇರುತ್ತೆ ಅನ್ನೋದು ತೋರಿಸಿದ್ದೀನಿ, 2 ರೀತಿ. ಸೊ ಆ ಥರ ಶೇಡಲ್ಲಿ ಹೋಗುತ್ತೆ ಒಂದು. ಥ್ಯಾಂಕ್ ಯು.